ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಖುಷಿ. ಹಾಗೆ ಇವತ್ತು ನನ್ನೊಟ್ಟಿಗೆ ನನ್ನ ಸ್ನೇಹಿತೆ ರಮ್ಯಾ ಇದ್ದಾರೆ. ಇವತ್ತಿನ ಸಂಚಿಕೆ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಮನಸ್ಸಿನ ರಿಲೇಟೆಡ್ ಆಗಿ ತಿಳ್ಕೊಳ್ಳಿಕ್ಕೆ ನಾವಿವತ್ತು ಹೊರಟಿದ್ದೀವಿ. ನಾನು ಹಾಗೆ ನನ್ನ ಸ್ನೇಹಿತೆ ಕೆಲವೊಂದಿಷ್ಟು ಕ್ವಶನ್ಸ್‌ನ ಕೂಡಿಟ್ಕೊಂಡು ಅದ್ರ ರಿಲೇಟೆಡ್ ಆಗಿ ಆನ್ಸರ್ಸ್‌ನ ಹುಡುಕ್ತಾ ಇವತ್ತು ಡಾಕ್ಟರ್ ಮಧು ಕರ್ನಾಟ್ ಅವ್ರನ್ನ ಮೀಟ್ ಮಾಡ್ತಿದ್ದೀವಿ. ಸೊ ಇವತ್ತು ನಮ್ಮೆಲ್ಲ ಕ್ವಶನ್ನಿಗೆ ಡಾಕ್ಟರ್ ಮಧು ಕರ್ನಾಟ್ ಅವರು ಉತ್ತರ ಕೊಡ್ತಾರೆ. ಸೊ ಲೆಟ್ಸ್ ಮೀಟ್ ಡಾಕ್ಟರ್ ಮಧು ಕರ್ನಾಟ್. ನಮಸ್ಕಾರ. ನನ್ನ ಮೊದಲನೇ ಕ್ವಶನ್ ಬಂದು, ಸರ್, ಮನಸ್ಸು ಅಂದ್ರೆ ಏನು? ಮನಸ್ಸಿಗೆ ಯಾವುದೇ ರೀತಿ ಆಕಾರ ಇಲ್ಲ. ಇದು ಮೊಟ್ಟ ಮೊದಲನೇ ವಿಚಾರ. ಅದು ನಮ್ಮ ಮೆದುಳು ಅಥವಾ ಬ್ರೈನ್ ಅಂತೀವಲ್ಲ, ಅಲ್ಲಿ ನಡೆಯುವಂಥ ಏನಂತಾರೆ ರಾಸಾಯನಿಕ ಪ್ರಕ್ರಿಯೆಯಿಂದ ಉತ್ಪತ್ತಿ ಆಗುವಂಥ ಆಲೋಚನೆಗಳೇ ಮನಸ್ಸು. ಕವಿಗಳು ಹೇಳ್ತಾರೆ, ಅಥವಾ ನಾವು ಮೂವೀಸಲ್ಲೆಲ್ಲ ನೋಡ್ಬೋದು, ಮನಸ್ಸನ್ನ ಹೃದಯಕ್ಕೆ ಹೋಲಿಸ್ತಾರೆ ಅಂತ. ಅದು ಕಾವ್ಯಾತ್ಮಕವಾಗಿ. ಆದರೆ ಪ್ರಾಕ್ಟಿಕಲ್ ಆಗಿ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದರೆ ಮನಸ್ಸು ಇಲ್ಲೇ ಇರೋದು. ಓಕೆ. ಸೊ ಮನಸ್ಸು ಮೆದುಳು ಎರಡು ಬೇರೆ ಬೇರೆ, ರೈಟ್? ಮೆದುಳಿಂದ ಉತ್ಪತ್ತಿ ಆಗುವಂಥ ಆಲೋಚನೆಗಳೇ ಮನಸ್ಸು. ಸೊ ಮನಸ್ಸು ಈಗ ಆಲೋಚನೆಗಳನ್ನ ಜನರೇಟ್ ಮಾಡುತ್ತೆ. ಮೆದುಳು ಆಲೋಚನೆಗಳನ್ನ ಜನರೇಟ್ ಮಾಡುತ್ತೆ. ಓಕೆ. ಸೊ ಈಗ ಆಲೋಚನೆಗಳ ರಿಲೇಟಿವ್ ಆಗಿ ಬಂದ್ರೆ, ಸೊ ನಮ್ಮ ಮೆದುಳು ನೆಗೆಟಿವ್ ಥಾಟ್ಸ್ನು ಸಹ ಜನರೇಟ್ ಮಾಡುತ್ತೆ, ಪಾಸಿಟಿವ್ ಥಾಟ್ಸ್ನು ಸಹ ಜನರೇಟ್ ಮಾಡುತ್ತೆ. ಸೊ ಇವೆರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡೋದು? ಮೊದಲು ನಮ್ಮ ನೆಗೆಟಿವ್ ಥಾಟ್ಸ್ ಅಥವಾ ಪಾಸಿಟಿವ್ ಥಾಟ್ಸ್ ಅಂತೀವಲ್ಲ, ಅದು ನಮ್ಮ ವಾತಾವರಣದ ಇನ್ಫ್ಲುಯೆನ್ಸ್ ಮೇಲೆ ಅದು ನಮಗೆ ಯಾವುದು ಜನರೇಟ್ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತದೆ. ಸೊ ಹಾಗಾಗಿ ನೆಗೆಟಿವ್ ಥಾಟ್ಸ್ನ ಬ್ಯಾಲೆನ್ಸ್ ಮಾಡೋದು ಅಥವಾ ಪಾಸಿಟಿವ್ ಥಾಟ್ಸ್ನ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಏನಿಲ್ಲ. ಸಾಕಷ್ಟು ಸರಿ ನೆಗೆಟಿವ್ ಥಾಟ್ಸ್ ಅಂದರೆ ನಮಗೆ ಡೌಟ್ಸ್ಗಳು ರೈಸ್ ಆಗುತ್ತಲ್ಲ, ಅದು ನೀವು ನೆಗೆಟಿವ್ ಥಾಟ್ಸ್ ಅಂತ ಹೇಳೋಕ್ಕಾಗಲ್ಲ. ಆ ಡೌಟ್ಸ್ಗಳಿಂದನೇ ಸಾಕಷ್ಟು ಇನ್ವೆನ್ಷನ್ಸ್ ಆಗಿದೆ. ಆಯ್ತಾ? ಈಗ ನೆಗೆಟಿವ್ ಥಾಟ್ಸ್ ಅಂದರೆ ಡ್ಯಾಮೇಜ್ ಮಾಡೋಂಥ ಆಲೋಚನೆಗಳು ಇರ್ತಾವಲ್ಲ, ಡ್ಯಾಮೇಜ್ ಮಾಡ್ಕೊಳ್ಳೋಂಥದ್ದು ಅಥವಾ ಡ್ಯಾಮೇಜ್ ಆಗೋಂಥದ್ದು, ಅದನ್ನು ನಾವು ಆ್ಯಕ್ಚುಲಿಯಾಗಿ ಸಮಸ್ಯೆ ಉಂಟು ಮಾಡೋಂಥ ಥಾಟ್ಸ್ಗಳಂತ ಹೇಳ್ತೀವಿ ನಾವು. ಈಗ ಪಾಸಿಟಿವ್ ಥಾಟ್ಸ್ಗಳಲ್ಲಿ ನಾವು ಎಲ್ಲಾದ್ರಲ್ಲೂ ಕೂಡ ಪಾಸಿಟಿವ್ ಆಗಿ ಇರ್ತೀವಿ ಅಂತ ಅಂದರೆ ಅದು ಇನ್ನೊಂದು ಥರ ಸಮಸ್ಯೆಗಳಾಗ್ಬಿಡುತ್ತೆ. ಹೌದು, ಯಾವ ವ್ಯಕ್ತಿನೂ ಸಹ 100% ಪಾಸಿಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. 100% ಪಾಸಿಟಿವ್ ಆಗಿ ಇದ್ರೂ ಕೂಡ ಪ್ರತಿಯೊಂದನ್ನು ನೀವು ಹಂಗೆ ಯೋಚನೆ ಮಾಡಕ್ ಶುರು ಮಾಡಿದಾಗ ಅದು ಕೂಡ ನಿಮ್ಗೆ ಸಮಸ್ಯೆ ಮಾಡುತ್ತೆ. ಸೊ ಇದು ಬ್ಯಾಲೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಕ್ಯೂರಿಯಾಸಿಟಿನ ಕಡಿಮೆ ಮಾಡ್ಕೊಳ್ಳೋದಕ್ಕೋ ಅಥವಾ ಈ ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅದನ್ನ ನಾವು ಯಾವ್ದನ್ನು ಉಪಯೋಗಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಈ ಜನರೇಷನ್ಗೆ ನಾವು ತಗೊಂಡ್ರೆ, ಆಸ್ ವಿ ಆರ್ ಯೂತ್ಸ್, ಸೊ ಯೂತ್ಸಿಗೆ ರಿಲೇಟೆಡ್ ಆಗಿ ಬಂದರೆ, ಸೊ ಅವರ್ ಯೂತ್ಸ್ ಆರ್ ಫೇಸಿಂಗ್ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಆಸ್ ಆಫ್ ನೌ. ಸೊ ಆಸ್ ಯು ಸೀನ್, ವಿ ಕ್ಯಾನ್ ಸೇ ದಿಸ್ ಲೈಫ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಮ್ಮ ಯೂತ್ಸಿಗೆ. ಸೊ ಲೈಫ್ ಬ್ಯಾಲೆನ್ಸ್ ರಿಲೇಟೆಡ್ ಆಗಿ ನೀವು ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಈಗ ಲೈಫ್ ಬ್ಯಾಲೆನ್ಸ್ ಅಂತಂದರೆ ಯಾರಿಗೆ ಲೈಫ್ ಬ್ಯಾಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂದರೆ ಈಗ ವರ್ಕಿಂಗ್ ಪ್ರೊಫೆಷನಲ್ಸ್ ಅವ್ರಿಗೋ ಅಥವಾ ಓದೋರ್ಗೋ ಅಥವಾ ಮನೇಲಿರೋರ್ಗೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಮೆಜಾರಿಟಿ ಪೀಪಲ್ ವಿಲ್ ಬಿ ಅವರ್ ವರ್ಕಿಂಗ್ ಪೀಪಲ್, ಸೊ ವಿ ವಿಲ್ ಟೇಕ್ ದೆಮ್. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಜನರಲ್ ಆಗಿ ಹೇಳ್ಬೇಕು ಅಂತಂದರೆ, ಮೊಟ್ಟ ಮೊದಲನೇದು ನಮ್ಮ ಪ್ರೊಫೆಷ್ನಲ್ ವರ್ಕು ಮತ್ತು ನಮ್ಮ ಪರ್ಸನಲ್ ವರ್ಕ್ನ ಎರಡನ್ನೂ ಕೂಡ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು. ನಮ್ಮ ದಿನಗಳು ಕಳೀತಿದಂಗೆ ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗ್ತಿದ್ದಂಗೆ ಅಥವಾ ನಾವು ಹೈಯರ್ ಅಥಾರಿಟಿಗೆ ಹೋಗ್ತಿದ್ದಂಗೆ ಸಾಕಷ್ಟು ಸರಿ ನಮ್ಮ ವೈಯಕ್ತಿಕ ಜೀವನ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗಲೂ ರಾತ್ರಿಗೂ ಕಾಲ್ ಬರ್ಬೋದು, ಮತ್ತೊಂದು ಈ ಥರ ಸಾಕಷ್ಟು ಇರುತ್ತೆ. ಆದರೆ ವೈಯಕ್ತಿಕ ಜೀವನ ಅಂತ ಅಲ್ಲಿ ಒಂದಷ್ಟು ಸಮಯ ಇರುತ್ತಲ್ಲ, ಅದನ್ನು ನಾವು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋಬೇಕು. ಅದು ಹೇಗೆ ಅಂತಂದರೆ, ನಮ್ಮ ಪ್ರೀತಿ ಪಾತ್ರರ ಹತ್ರ ಸಮಯ ಕಳೆಯೋದು, ಅಥವಾ ನಮ್ಮ ಸ್ನೇಹಿತರ ಹತ್ರ ಸಮಯ ಕಳೆಯೋದು, ಅಥವಾ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋಕ್ಕೆ ಅಂತ ಸಮಯ ಕಳೆಯೋದು, ಅಥವಾ ನಮ್ಮ ಹವ್ಯಾಸಗಳನ್ನು ಕಂಟಿನ್ಯೂ ಮಾಡೋದ್ರಲ್ಲಿ ಸಮಯ ಕಳೆಯೋಂಥದ್ದು, ಈ ರೀತಿ ಮಾಡಬೇಕಾಗತ್ತೆ. ವರ್ಕ್ ಲೈಫಲ್ಲಿ ಅಲ್ಲಿ ಒಂದು ನಮ್ಮ ಕಂಟ್ರೋಲಲ್ಲಿರುತ್ತೆ, ಇನ್ನೊಂದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ.
ಸೊ ಕಂಟ್ರೋಲಲ್ಲಿ ಇಲ್ದಿರೋದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂತ ಕೂತ್ಕೊಂತು ಅಂತಂದ್ರೆ ಸಮಸ್ಯೆ ಆಗುತ್ತೆ. ಕಂಟ್ರೋಲಲ್ಲಿ ಇರೋದನ್ನ ನಾವು ಸಾಕಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದ ಪ್ರಯತ್ನ ಪಡಬೇಕು. ಇನ್ನು ಪರ್ಸನಲ್ ಲೈಫ್ ಅದು ಸಂಪೂರ್ಣವಾಗಿ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ, ಅಥವಾ ನಮ್ಮ ಸಂಗಾತಿ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅದನ್ನ ಕೂತ್ಕೊಂಡು ಮಾತಾಡಿ ಹ್ಮ್ ನಾವು ಅದನ್ನ ಸರಿ ಮಾಡ್ಕೋಬಹುದು. ಹ್ಮ್ ಇದಿಷ್ಟು ವರ್ಕ್ ಲೈಫ್ ಬ್ಯಾಲೆನ್ಸ್ ವರ್ಕ್, ಅದು ಅಡಲ್ಟ್ ವರ್ಕ್ ಆಗಿರಲಿ ಅಥವಾ ಯೂತ್ ಆಗಿರಲಿ ಹ್ಮ್ ಅಥವಾ ಓದೋರ್ಗಾಗಿರ್ಲಿ ಯಾರಿಗೇ ಆದ್ರೂ ಸರಿನೇ ಇದು ಮಾಡ್ಬೋದು. ಒಂದಷ್ಟು ಇರುತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಸ್ ಯು ಸೆಡ್ ಬ್ಯಾಲೆನ್ಸ್ ಮಾಡ್ಬೇಕು, ಹೌದು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ವರ್ಕ್ ಅಲ್ಲಿ ತುಂಬಾ ಪ್ರೆಷರೈಸ್ ಆಗಿರ್ತಾರೆ, ಅವರು ಮನೆಗೆ ಬಂದ್ಮೇಲೆ ಅವ್ರ ರಿಲೇಟಿವ್ ಒಟ್ಟಿಗೆ ಅವರ ಕ್ಲೋಸ್ ಪೀಪಲ್ ಒಟ್ಟಿಗೆ ಅದನ್ನ ಪೋರ್ಟ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಏನಾದ್ರು ಸಜೆಷನ್ಸ್ ಲೈಕ್ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಇದನ್ನ ಆಂಜೈಟಿ ಅಂತನಾರು ಅನ್ಕೋಬಹುದು, ಫ್ರಸ್ಟ್ರೇಷನ್ ಅನ್ಕೋಬಹುದು, ಸ್ಟ್ರೆಸ್ ಅಂತನಾರು ಅನ್ಕೋಬಹುದು. ಸೊ ಅದನ್ನ ಕಂಟ್ರೋಲ್ ಮಾಡೋ ವೇಸ್ ಏನಾದ್ರು ಇದೆಯಾ? ನೋಡಿ, ಸಮಸ್ಯೆ ಎಲ್ಲರಿಗೂ ಬಂದೇ ಬರುತ್ತೆ. ಎಸ್. ಆ ಸಮಸ್ಯೆ ಬರೋ ರೀತಿ ಅಷ್ಟೇ ಬೇರೆ ಬೇರೆ ಆಗುತ್ತೆ ಅಷ್ಟೇ. ಹ್ಮ್. ಸೊ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಪ್ರೊಫೆಷನಲ್ ವರ್ಕು ಪರ್ಸನಲ್ ಲೈಫ್ನ ಎರಡೂ ಬೇರೆ ಬೇರೆ ಆಗಿ ರೀತಿ ನೋಡಬೇಕು. ಹ್ಮ್. ಮತ್ತೆ ಒಂದಷ್ಟು ಜೀವನ ಕೌಶಲ್ಯಗಳು ಇರುತ್ತವೆ. ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರುವಂಥ ಒಂದಷ್ಟು ಜೀವನ ಕೌಶಲ್ಯ ನಾವು ಇದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳು ಮಾಡಿದ್ದೀವಿ. ಸೊ ಅವುಗಳನ್ನ ಫಾಲೋ ಮಾಡೋದ್ರಿಂದ ಅದು ತುಂಬಾ ಉಪಯೋಗ ಆಗುತ್ತೆ. ಹಾಗೇನೆ ಯಾರು ಈ ಡಿಟ್ಯಾಚ್ಮೆಂಟ್ ಅಥವಾ ಸಪ್ರೇಷನ್ ಮಾಡೋಕ್ಕಾಗೋದಿಲ್ವಲ್ಲ, ಯಾರು ಅದು ಎರಡನ್ನೂ ಮಿಕ್ಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾರಲ್ಲ, ಅವರಲ್ಲಿ ಈ ಸಮಸ್ಯೆಗಳನ್ನ ಜಾಸ್ತಿ ಕಾಣಿಸ್ತದೆ. ಅವರು ಅದ್ರ ಬಗ್ಗೆ ಅವರ ಕೇಪಬಿಲಿಟಿ ಅಥವಾ ಅವ್ರನ್ನ ಆತ್ಮಾವಲೋಕನ ಮಾಡ್ಕೊಂಡಾಗ ಅದು ಸರಿ ಹೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗಲಿಲ್ಲ ಅಂತ ಅನ್ನೋ ಪಕ್ಷದಲ್ಲಿ ಒಬ್ಬರು ಪ್ರೊಫೆಷ್ನಲ್ ಜೊತೆ ಅದನ್ನು ಡಿಸ್ಕಸ್ ಮಾಡಿ ಅಥವಾ ಕೌನ್ಸಿಲಿಂಗ್ ಸೆಷನ್ಸ್ಗೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸರ್, ದೇಹಕ್ಕೆ ಸಮಸ್ಯೆ ಆಗಿದೆ ಅಂತ ಅಂದರೆ ನಮಗೆ ಪೇನ್ ಆಗೋದ್ರಿಂದ ಮತ್ತು ನೋವಾಗೋದ್ರಿಂದ ನಮಗೆ ಟೆಸ್ಟ್ಗಳು ಮಾಡಿಸಿರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಈ ಮನಸ್ಸಿಗೆ ಸಮಸ್ಯೆ ಆಗಿದೆ ಅಂತ ಅಂದರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಒಳ್ಳೆ ಪ್ರಶ್ನೆ. ನೋಡಿ, ದೇಹಕ್ಕೆ ಹೇಗೆ ಕಾಯಿಲೆಗಳು ಬರುತ್ತೆ ಅಥವಾ ಹೇಗೆ ಸಮಸ್ಯೆಗಳು ಉಂಟಾಗುತ್ತೆ, ಹಾಗೆ ಮನಸ್ಸಿಗೆ ನಮ್ಮ ಮೆದುಳಲ್ಲೂ ಕೂಡ ಸಾಕಷ್ಟು ಏರುಪೇರು ಆಗೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಸೊ ಇದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, 3 ವಿಚಾರನ ಗಮನದಲ್ಲಿ ಇಟ್ಕೋಬೇಕು. ಒಂದು ನಮ್ಮ ಆಲೋಚನಾ ಲಹರಿ, ಮತ್ತೊಂದು ನಮ್ಮ ವರ್ತನೆ, ಮೂರನೇದು ನಮ್ಮ ಭಾವನೆಗಳು. ಸರಿನಾ? ಅದನ್ನ ಬಿಹೇವಿಯರು, ಥಾಟ್ಸು ಅಥವಾ ಕಾಗ್ನಿಷನ್ ಅಥವಾ ನಮ್ಮ ಅಫೆಕ್ಟ್ ಅಥವಾ ಎಮೋಷನ್ಸ್ ಅಂತ ನಾವು ಈ 3 ವಿಚಾರದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಹೆಂಗೆ ಸಮಸ್ಯೆ ಆಗುತ್ತೆ ಅಂದರೆ, ಈಗ ಉದಾಹರಣೆಗೆ ಸಾಮಾನ್ಯವಾಗಿ ನಾನು ಅಥವಾ ನಾವು ದಿನಾಗಲೂ ಒಂದು ರೊಟೀನ್ ಫಾಲೋ ಮಾಡ್ತಾ ಇರ್ತೀವಿ. ಕ್ರಮೇಣವಾಗಿ ಅದರ ಆ ರೊಟೀನಲ್ಲಿ ಏರುಪೇರು ಆಗೋಕ್ಕೆ ಶುರು ಆಗುತ್ತೆ. ಸರಿನಾ? ಅದು ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಎದ್ದೇಳೋನು, ಬರ್ತಾ 6:30, 7 ಗಂಟೆ, 8 ಗಂಟೆ, 9 ಗಂಟೆ ಈ ರೀತಿ ಎದ್ದೇಳೋದು, ರಾತ್ರಿ ಲೇಟಾಗಿ ಮಲಗೋದು, ಅಥವಾ ಸೋಂಬೇರಿ ಆಗಿರೋದಂಥದ್ದು, ಅಥವಾ ಯಾವುದೇ ರೀತಿ ಕೆಲಸ ಮಾಡದೇ ಇರೋಂಥದ್ದು, ಈ ಥರ ಒಂದಷ್ಟು ವರ್ತನೆಗಳಲ್ಲಿ ಕಾಣಿಸ್ಕೊಳುತ್ತೆ. ಆಲೋಚನೆಗಳಲ್ಲಿ ಹೇಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಅವ್ರು ಆವಾಗಲೇ ಕೇಳ್ತಿರೋ ಪಾಸಿಟಿವ್ ನೆಗೆಟಿವ್ ಅಂತೇಳಿ, ಇದರಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿ ನೆಗೆಟಿವ್ ಆಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸರಿನಾ? ಎಲ್ಲೋ ನನಗೇನೋ ಸಮಸ್ಯೆ ಅಂದರೆ, ಉದಾಹರಣೆಗೆ ಯಾರೋ ನನಗೆ ಸಮಸ್ಯೆ ಮಾಡ್ತಿದ್ದಾರೆ, ಅಥವಾ ಸಣ್ಣದಕ್ಕೂ ಕೂಡ ಭಯ ಪಡೋಂಥದ್ದು, ಮತ್ತು ಅನುಮಾನ ಪಡೋಂಥದ್ದು, ಮತ್ತು ತಮ್ಮಷ್ಟಕ್ಕೆ ತಾವೇ ಹಿಂಸಿಸ್ಕೊಳ್ಳೋದು ಅಥವಾ ಬೇರೆಯವ್ರಿಗೆ ಹಿಂಸೆ ಕೊಡೋ ರೀತಿಲಿ ಆಲೋಚನೆ ಮಾಡೋದ್ರಿಂದ ಆ ಥರ ಬಿಹೇವಿಯರ್ ಬರುತ್ತೆ. ಸೊ ಈ ಥರ ಆಲೋಚನೆಗಳಲ್ಲಿ ಆಯ್ತಂದ್ರೆ ಆಲೋಚನಾ ಲಹರಿಯಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ. ಇನ್ನು ಭಾವನೆಗಳಲ್ಲಿ ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಒಂಟಿಯಾಗಿರೋಂಥದ್ದು, ಅಥವಾ ಯಾರ ಜೊತೆನೂ ಮಾತಾಡೋದೇ ಇರೋಂಥದ್ದು, ಕಾರಣ ಇಲ್ಲದೆ ನಗೋಂಥದ್ದು, ಕಾರಣ ಇಲ್ಲದೆ ಅಳೋಂಥದ್ದು, ಈ ರೀತಿ ನಮ್ಮ ಭಾವನೆಗಳಲ್ಲಿ ಏರುಪೇರು ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ದಿನನಿತ್ಯದ ರೊಟೀನ್ ಇದೆಯಲ್ಲ, ಅದರಲ್ಲಿ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ನಮಗೆ ನಮ್ಮ ಮನಸ್ಸಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಈ ಮನಸ್ಸಿನ ಸಮಸ್ಯೆಗೆ ಕಾರಣಗಳು ಏನಿರ್ಬೋದು ಸರ್? ಕಾರಣಗಳು ನಾವೇ ನಮ್ಮ ಕೈಯಾರೆ ಮಾಡ್ಕೊಳ್ಳೋಂಥ ಡಿಸ್ಟರ್ಬೆನ್ಸ್ಗಳು, ನಮ್ಮ ರೊಟೀನ್ಗಳನ್ನ ಬದಲಾಯಿಸ್ಕೊಳ್ಳೋಂಥದ್ದು. ಮತ್ತೊಂದು ಏನಂತಂದರೆ, ಈ ಚಟಗಳಿರ್ತಾವಲ್ಲ,
ಕುಡಿಯೋ ಚಟ ಅಥವಾ ಸಿಗರೇಟ್ ಸೇವಂತ ಚಟಗಳು ಅಥವಾ ಡ್ರಗ್ಸ್ ಅಂತ ಅಡಿಕ್ಟ್ ಚಟಗಳು ಆಗೋದು. ಅಡಿಕ್ಟ್ ಆಗೋಂಥದ್ದು. ಓಕೆ. ಈ ತರ ಒಂದಷ್ಟು ಸಮಸ್ಯೆ ಈ ತರದ ಇದರಿಂದ ಮತ್ತೆ ನಮ್ಮ ಒತ್ತಡಗಳು, ಅದು ಕೆಲಸದಲ್ಲಾಗಿರೋದು, ವೈಯಕ್ತಿಕವಾಗಿರ್ಬೋದು, ಈ ಥರ ಒಂದಷ್ಟು ಒತ್ತಡಗಳಿಂದ ಕೂಡ ನಮಗೆ ಸಮಸ್ಯೆ ಆಗುತ್ತೆ. ಮತ್ತೊಂದಷ್ಟು ನಮ್ಮ ಮೆದುಳಿಗೆ ಹಾನಿಕರ ಆಗುವಂಥ ವಿಚಾರಗಳು, ಅಂದರೆ ಉದಾಹರಣೆಗೆ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬೇರೆ ಥರ ಬ್ರೈನ್ ಇಂಜುರಿ ಆಗಿರ್ಬೋದು, ಈ ಥರ. ಮತ್ತು ದೀರ್ಘಾವಧಿ ಕಾಯಿಲೆಗಳು ಬಂದಾಗ ಅಯ್ಯೋ ಅಂತೇಳಿ ಗಾಬರಿ ಪಡ್ಕೊಂಡು ಅದನ್ನೇ ಇರುವಂಥದ್ದು. ಯೋಚನೆ ಮಾಡ್ತಾ ಇರೋದ್ರಿಂದ. ಕೆಲವೊಂದು ಸರಿ ಹೆರಿಡಿಟ್ರಿ ಇಂದನೂ ಕೂಡ ಬರುವಂಥದ್ದು. ಮತ್ತೊಂದು ಸರಿ ನಮ್ಮ ಆಹಾರ ಪದ್ಧತಿಯಲ್ಲಿ ಏರುಪೇರು ಆಗಿರುವಂಥದ್ದು, ಮಾಲ್ ನ್ಯೂಟ್ರಿಷನ್ ಅಥವಾ ನಮ್ಮ ಹೊಟ್ಟೆಗೆ ಸರಿಯಾಗದಿರೋಂಥ ಆಹಾರಗಳನ್ನ ಸೇವಿಸೋದ್ರಿಂದನೂ ಕೂಡ ಸಮಸ್ಯೆಗಳಾಗುತ್ತೆ. ಹಾಗೆ ನಮ್ಮ ಮಾಲ್ ನ್ಯೂಟ್ರಿಷನ್ನಿಂದನೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಇದು ಸಾಮಾನ್ಯವಾಗಿ ಇರೋಂಥ ಕಾರಣಗಳು. ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳ್ಕೊಬೇಕು. ಪರಿಹಾರ 2-3 ಸ್ಟೆಪ್ಪಲ್ಲೇ ಇರೋದು ಪರಿಹಾರ. ಅದು ನಮ್ಮ ಸಮಸ್ಯೆಗಳು ಯಾವ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಪರಿಹಾರ ಆಗುತ್ತೆ. ಮೊಟ್ಟ ಮೊದಲನೇದು ಸಮಸ್ಯೆ ಅನ್ನೋದು ತೀವ್ರವಾಗಿದೆ ಅಂತಂದರೆ ಅದಕ್ಕೆ ಸೈಕಾಟ್ರಿಸ್ಟ್ ಹತ್ರ ಹೋಗಬೇಕು. ಅವರು ಮೆಡಿಸಿನ್ಸ್ ಕೊಡ್ತಾರೆ, ಅದನ್ನು ದಿನನಿತ್ಯ ತಗೊಳ್ಬೇಕು. ಜೊತೆಗೆ ಅದು ಏನಂತಾರೆ, ಅದು ಸ್ಟೆಬಲೈಸ್ ಆಗ್ತಿದ್ದಂಗೆ ಕೌನ್ಸ್ಲಿಂಗ್ ಅಥವಾ ಸೈಕೋಥೆರಪಿ ಅಂತ ಹೇಳ್ತೀವಿ ನಾವು, ಅದಕ್ಕೆ ಹೋಗಬೇಕು. ಇಲ್ಲ ಸಮಸ್ಯೆ ಚಿಕ್ಕದಾಗಿದೆ ಅಂದಾಗ್ಲೇ ಕೌನ್ಸ್ಲಿಂಗ್ ಅಥವಾ ಸೈಕೋಥೆರಪಿ ಶುರು ಮಾಡೋದ್ರಿಂದ ಅದು ಪ್ರೊಫೆಷನಲ್ಸ್ ಹತ್ರ, ಅಂದರೆ ಕ್ವಾಲಿಫೈಡ್ ಪ್ರೊಫೆಷನಲ್ಸ್ ಹತ್ರ ಹೋಗೋದ್ರಿಂದ ಅದಕ್ಕೆ ನಮಗೆ ಪರಿಹಾರ ಸಿಗುತ್ತೆ. ಲಾಸ್ಟ್ ಒಂದು ಏನಂತಂದರೆ ಕಮ್ಯುನಿಟಿ ಸಪೋರ್ಟ್, ಕಮ್ಯುನಿಟಿ ಮತ್ತು ಫ್ಯಾಮಿಲಿ ಸಪೋರ್ಟ್, ಅದೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕಮ್ಯುನಿಟಿಲಿ ಅಥವಾ ಫ್ಯಾಮಿಲಿಲಿ ಏನೋ ಮನಸ್ಸಿಗೆ ಸಮಸ್ಯೆ ಇದೆ ಅಂದಿದ ತಕ್ಷಣ ಅಯ್ಯೋ ಹುಚ್ಚಿಡಿದ್ಬಿಟ್ಟು, ಅದೆಲ್ಲ ತಪ್ಪು. ಯಾಕಂದರೆ ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ, ಸಮಸ್ಯೆ ಇದ್ದೇ ಇದೆ, ಹೌದು. ಸರಿನಾ? ಅದನ್ನು ಮ್ಯಾನೇಜ್ ಮಾಡೋಕ್ಕಾದವರು ಸ್ವಲ್ಪ ಮುಂದುವರಿತಾ ಹೋಗ್ತಾರೆ, ಆಗದೇ ಇದ್ದವ್ರಿಗೆ ಒಂದಷ್ಟು ಸಹಾಯ ಬೇಕಾಗುತ್ತೆ. ಇದು ಹುಚ್ಚು ಅನ್ನೋದು ಯಾವುದೂ ಇಲ್ಲ. ಆ ಥರ ಯಾರನ್ನಾರು ಕರೆದ್ರೆ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಈಗಿನ ಸೊಸೈಟಿಯಲ್ಲಿ ಯಾರಾದ್ರೂ ಒಬ್ರು ಸೈಕಾಲಜಿಸ್ಟ್ ಹತ್ರ ಹೋಗ್ತಿದ್ದಾರೆ ಅಂದ್ರೆ ಅವ್ರನ್ನ ಥಿಂಕ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಸೊ ಆಸ್ ಯು ಸೆಡ್, ಎವ್ರಿಬಡಿ ಸ್ಟಾರ್ಟೆಡ್ ಟು ಕಾಲಿಂಗ್, ಮೇ ಬಿ ಏನೋ ಆಗಿರ್ಬೋದು ಅವರಿಗೆ, ಅದಕ್ಕೆ ಅವರು ಸೈಕಾಲಜಿಸ್ಟ್ ಮೀಟ್ ಮಾಡ್ತಿದ್ದಾರೆ. ಆ ಥರ ಆಲೋಚನೆ ಮಾಡೋದು ತಪ್ಪು. ಹಾಗೇನೆ ಅವ್ರು ಆ ರೀತಿ ಕರೆಯೋದ್ರಿಂದ ಅವ್ರಿಗೆ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆನೂ ಕೂಡ ಇದೆ. ಅದು ಮತ್ತೆ ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ದೇಹಕ್ಕೆ ಹೆಂಗ್ ಸಮಸ್ಯೆ ಆಗುತ್ತೆ, ನಮ್ಮ ಮನಸ್ಸಿಗೂ ಅಷ್ಟೇ ತರ ಸಮಸ್ಯೆ ಆಗುತ್ತೆ. ಅದು ಸರಿನೂ ಆಗುತ್ತೆ, ಸರಿ ಆಗೋದಿಲ್ಲ ಅಂತ ಏನಿಲ್ಲ, ಖಂಡಿತವಾಗ್ಲೂ ಸರಿ ಆಗತ್ತೆ. ಅಕಸ್ಮಾತ್ ಯಾರು ಆ ರೀತಿ ನೆಗೆಟಿವ್ ಆಗಿ ಇದ್ ಮಾಡ್ತಿದಾರೆ ಅಂದ್ರೆ ಅವರಲ್ಲೇ ಅದು ಸಮಸ್ಯೆ, ಏನೋ ಅವ್ರಿಗೂ ಒಂದು ಏನೋ ಸಮಸ್ಯೆ ಇರುತ್ತೆ, ಹಾಗಾಗಿ ಅದು ಹಂಗಾಗತ್ತೆ. ಸರಿನಾ? ಅದು ಯಾಕಂದ್ರೆ ಅವ್ರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ಅಥವಾ ವಿಶ್ ಇರೋದಿಲ್ಲ, ಅಥವಾ ಯಾವ ವ್ಯಕ್ತಿನ ಸುಮ್ನೆ ಕಾಲ್ ಎಳಿಬೇಕು, ಇನ್ನೊಂದ್ ಏನೋ ಒಂದ್ ಮಾಡ್ಬೇಕು, ತೊಂದರೆ ಕೊಡ್ಬೇಕು ಅನ್ನೋರೇ ಆ ರೀತಿ ವಿಚಾರ ಮಾಡ್ಬೇಕು. ಆಕ್ಚುಲಿ ಒಬ್ಬ ಮೆಚೂರ್ಡ್ ವ್ಯಕ್ತಿ ಆದ್ರೆ ಕೌನ್ಸಿಲಿಂಗ್ ಹೋಗೋದನ್ನ ಅಥವಾ ಈ ಟ್ರೀಟ್ಮೆಂಟ್ಗೆ ಅದಕ್ಕೆಲ್ಲದಕ್ಕೂ ಅಪ್ರಿಶಿಯೇಟ್ ಮಾಡ್ತಾರೆ, ಸರಿನಾ? ಹಾಗೆ ಈಗ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್, ಈಗ ಕೆಲವೊಬ್ರು ಪೇಷಂಟ್ಸ್ ಅಂತ ಕರಿಬಾರ್ದನ್ನ, ಕೆಲವೊಬ್ರು ಅವ್ರನ್ನ ಕೌನ್ಸಿಲಿಂಗ್ಗೆ ಹೋಗ್ತಿರ್ತಾರೆ, ಅವ್ರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ. ಸೊ ಆ ಟ್ರೀಟ್ಮೆಂಟ್ ನ ಕ್ಯಾನ್ ವಿ ಕಾಲ್ ಲೈಕ್ ಅದು ಅಡಿಕ್ಷನ್ ಆಗಬಹುದು ಅನ್ನೋ ಕೆಲವೊಂದು ತಪ್ಪು ಕಲ್ಪನೆ ಇದೆ. ಅದ್ರ ಬಗ್ಗೆ ಸೈಕಾಟ್ರಿಕ್ ಮೆಡಿಕೇಶನ್ಸ್ ನೋಡಿ, ಅದು ಒಂದು ಮತ್ತೊಂದು ಇರೋಂಥ ತಪ್ಪು ಕಲ್ಪನೆ. ಅದು ಯಾವುದೇ ಈಗ ಕೆಲವೊಂದ್ಸರಿ ಕೆಲವೊಂದು ಆಗ್ಬೋದು, ಬಟ್ ಆದ್ರೆ ಇವಾಗ ಹೇಗಾಗಿದೆ, ತುಂಬಾ ಇಂಪ್ರೂವೈಸ್ ಆಗಿದೆ ಮೆಡಿಸಿನ್ಸ್. ಸೊ ಅಡಿಕ್ಷನ್ ಅಂತ ಯಾವುದು ಆಗೋದಿಲ್ಲ. ನಿಮಗೆ ಈಗ ನರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿರ್ತವೆ, ಅದೇ ಗ್ರೂಪ್ ಅಲ್ಲಿ ಇರೋಂಥ ಮೆಡಿಸಿನ್ಸ್ನು ಕೂಡ ಕೊಡ್ತಾರೆ. ಅದನ್ನ ನರಕ್ಕೆ ಸಮಸ್ಯೆ ಇರೋಂಥ ಸಮಸ್ಯೆ ಅಂದ್ಬಿಟ್ಟು ಆ ಮೆಡಿಸಿನ್ ನ ತಗೊಳಕ್ ಜನ ಇಷ್ಟಪಡ್ತಾರೆ. ಈ ಸೈಕ್ಯಾಟ್ರಿ ಅಂತೇಳಿ ಹೆಸರು ಬಂದು ಅದೇ ಮೆಡಿಸಿನ್ ಕೊಟ್ರೆ ಅದು ಜನ ಸ್ವೀಕರಿಸಲ್ಲ. ಅದು ಏನಂತಂದ್ರೆ ಅವ್ರು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟೇನೆ. ಸೊ ಮೆಡಿಸಿನ್ಸ್ ಅಲ್ಲಿ ತುಂಬಾ ಇಂಪ್ರೂವೈಸ್ ಆಗಿದೆ.
ಆ ರೀತಿ ಯಾವುದಿಲ್ಲ, ಈಗ ಮತ್ತಷ್ಟು ಇಂಪ್ರೂವೈಸ್ ಆಗ್ತಾ ಇದೆ. ಸೊ ಅಡಿಕ್ಷನ್ ಅಂತ ಎಲ್ಲ ಏನು ಆಗೋದಿಲ್ಲ ಈಗ. ಸರ್ ಹಾಗೆ ಮುಂಚೆನೆ ನೀವು ಹೇಳಿದ್ರಿ ಮನಸ್ಸಿನ ಸಮಸ್ಯೆಗೆ ಒತ್ತಡ ಸಹ ಕಾರಣ ಆಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾಕಂದ್ರೆ ವಿ ವಾಂಟ್ ಟು ನೋ, ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿ ಥಿಂಗ್ ಬೆಟರ್. ಈಗ ಒತ್ತಡ ಅನ್ನೋದು ಎಲ್ಲರ ಬಾಯಲ್ಲೂ ಸಾಮಾನ್ಯವಾಗಿ ಆಗ್ಬಿಟ್ಟಿದೆ. ಹೌದು. ಆಕ್ಚುಲಿ ಒತ್ತಡ ಅಂತಂದ್ರೆ ಅದು ನಮ್ಮ ದೇಹ ಮತ್ತೆ ಮನಸ್ಸು ರೆಸ್ಪಾಂಡ್ ಮಾಡೋ ಒಂದು ರೀತಿ. ಯಾವುದಕ್ಕೆ? ಅಥವಾ ಡಿಮ್ಯಾಂಡಿಂಗ್ ಅಥವಾ ಪ್ರೆಷರೈಸ್ಡ್ ಸಿಚುಯೇಷನ್ಗೆ ನಮ್ಮ ದೇಹ ಮತ್ತು ಮನಸ್ಸು ಅಥವಾ ನಮ್ಮ ಭಾವನೆಗಳು ಹೇಗೆ ರೆಸ್ಪಾನ್ಸ್ ಮಾಡುವಂಥ ಒಂದು ರೀತಿಗೆ ನಾವು ಒತ್ತಡ ಅಂತ ಹೇಳ್ತೀವಿ. ಒತ್ತಡದಲ್ಲಿ ಎರಡು ಥರ ಇಲ್ಲ. ಒಂದು ಯೂಸ್ಟ್ರೆಸ್, ಇನ್ನೊಂದು ಡಿಸ್ಟ್ರೆಸ್ ಅನ್ನೋದು. ಯೂಸ್ಟ್ರೆಸ್ ಅನ್ನೋದು ಪಾಸಿಟಿವ್ ಸ್ಟ್ರೆಸ್, ಡಿಸ್ಟ್ರೆಸ್ ಅನ್ನೋದು ನೆಗೆಟಿವ್ ಸ್ಟ್ರೆಸ್. ಸರಿನಾ? ಸೊ ಒಂದ್ ನಿಮಿಷ. ಸೊ ಒತ್ತಡದಲ್ಲೂ ಪಾಸಿಟಿವ್ ಸ್ಟ್ರೆಸ್ ಅಂಡ್ ನೆಗೆಟಿವ್ ಸ್ಟ್ರೆಸ್ ಅಂತಾನೂ ಇರುತ್ತೆ. ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್ ದಿಸ್. ಅದೇ ಯೂಸ್ಟ್ರೆಸ್ ಡಿಸ್ಟ್ರೆಸ್ ಅಂತ ಹೇಳ್ತೀವಿ. Yes. ಈ ಅಂದ್ರೆ ಪಾಸಿಟಿವ್ ಸ್ಟ್ರೆಸ್ ಅಂದ್ರೆ ಹೇಗೆ ಅಂತಂದ್ರೆ ಇದರಿಂದ ನಿಮ್ಗೆ ಅಚೀವ್ಮೆಂಟ್ ಆಗುತ್ತೆ. ಓಕೆ, ಸ್ಟ್ರೆಸ್ ಇಂದ ಅಚೀವ್ಮೆಂಟ್. ಹೌದು. ಈಗ ನಿಮ್ಗೆ ಉದಾಹರಣೆಗೆ ಈಗ ಒಂದು ಟಾಸ್ಕ್ ಕೊಟ್ಬಿಟ್ಟು ನಿನ್ಗೆ ಇಷ್ಟು ರಿವಾರ್ಡ್ ಸಿಗುತ್ತೆ ಅಂತಂದ್ರೆ ಆ ರಿವಾರ್ಡ್ಗೋಸ್ಕರ ನೀವು ಖುಷಿಯಾಗಿ ಕೆಲಸ ಮಾಡಿದ್ರೆ, ಇಲ್ಲ ಅಂದ್ರೆ ನೀವು ಏನೋ ಒಂದು ಕೆಲಸ ಮಾಡ್ತೀರಾ, ಅದಕ್ಕೊಂದು ರಿವಾರ್ಡ್ ಸಿಗುತ್ತೆ. ಅಥವಾ ನೀವು ಪ್ರತಿದಿನ ಕೆಲಸ ಮಾಡಿ ನಿಮ್ಗೆ ಅದು ಸಂಬಳ ಸಿಗೋದಾಗಿರ್ಲಿ, ಏನೋ ಒಂದು ನಿಮ್ಗೆ ವಾಪಸ್ ರಿಟರ್ನ್ ಅಥವಾ ರಿವಾರ್ಡ್ ಅನ್ನೋದು ಏನ್ ಸಿಗುತ್ತಲ್ಲ, ಅಚೀವಿಂಗ್ ಅದು. ಸೊ ಅದನ್ನ ನೀವು ಪಾಸಿಟಿವ್ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ನೆಗೆಟಿವ್ ಸ್ಟ್ರೆಸ್ ಅಂತಂದ್ರೆ ಹೇಗೆ ಅಂತಂದ್ರೆ ಇದು ಅನ್ವಾಂಟೆಡ್. ಇದರಿಂದ ನಮ್ಮ ದಿನನಿತ್ಯ ರೊಟೀನ್ಗೆ ಅಥವಾ ದಿನಚರಿಗೆ ಸಮಸ್ಯೆ ಉಂಟು ಮಾಡುತ್ತೆ. ಮತ್ತೆ ನಮ್ಮ ದೇಹ ಮತ್ತೆ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀಳುತ್ತೆ. ಇದರಿಂದ ನಾನು ಆಗ್ಲೇ ನಿಮ್ಗೆ 3 ಅಂಶಗಳ ಬಗ್ಗೆ ಹೇಳ್ದಲ್ಲ, ನಮ್ಮ ಆಲೋಚನೆ, ನಮ್ಮ ವರ್ತನೆ ಮತ್ತೆ ಭಾವನೆಗಳ ಮೇಲೆ ಅದು ನಕಾರಾತ್ಮಕವಾಗಿ ಪರಿಣಾಮ ಬಿದ್ದು ನಮ್ಮ ದಿನಚರಿನ ಹಳ್ಳಾಡ್ಸೋದಿರುತ್ತಲ್ಲ, ಅದು ಡಿಸ್ಟ್ರೆಸ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಒತ್ತಡ ಅದನ್ನ ಲೈಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನಾದ್ರು ಟೂಲ್ಸ್ ಅಥವಾ ಏನಾದ್ರು ಲೈಕ್ ಏನ್ ಮಾಡಬಹುದು? ನೀವು ತುಂಬಾ ಕಂಟ್ರೋಲ್ ಅನ್ನೋ ಪದಗಳನ್ನ ಜಾಸ್ತಿಬೇಕು. ನಾವು ಯಾವ್ದನ್ನು ಕೂಡ ಕಂಟ್ರೋಲ್ ಮಾಡಕ್ಕಾಗಲ್ಲ, ಒಂದು ಮ್ಯಾನೇಜ್ ಮಾಡ್ತೀವಿ. ಸೊ ಒತ್ತಡನೂ ಕೂಡ ಮ್ಯಾನೇಜ್ ಮಾಡ್ಬೋದು. ಮತ್ತೆ ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ 2 ಅಂಶ ಇರುತ್ತೆ. ಒಂದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು, ಇನ್ನೊಂದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು. ನಮ್ಮ ಕಂಟ್ರೋಲ್ ಅಲ್ಲಿ ಇರೋಂಥ ವಿಚಾರಗಳನ್ನ ನಾವು ಚೆನ್ನಾಗಿ ಮಾಡ್ಕೋಬೇಕು. ಚೆನ್ನಾಗಿದ್ರೆ ಮತ್ತಷ್ಟು ಉತ್ತಮ ಮಾಡ್ಕೋಬೇಕು. ಸರಿನಾ? ನಾವು ಕಂಟ್ರೋಲ್ ಅಲ್ಲಿ ಇಲ್ದಿರೋಂಥ ವಿಚಾರಗಳ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಸೊ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ಕಾಯ್ಬೇಕು. ಅಥವಾ ಯಾರ ಹತ್ರ ಅದು ಕಂಟ್ರೋಲ್ ಅಲ್ಲಿ ಇದೆಯೋ ಅದನ್ನ ನಾವು ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡಾಗ ಸರಿ ಹೋಗುತ್ತೆ. ಅದಲ್ದೇನೆ ಈಗಿನ ದಿನನಿತ್ಯ ಜೀವನದಲ್ಲಿ ನಾವು ವ್ಯಾಯಾಮ ಮಾಡೋದಾಗ್ಲಿ, ಅಥವಾ ನಮ್ಮ ಆತ್ಮಾವಲೋಕನೆ ಮಾಡ್ಕೊಳ್ಳೋದಾಗ್ಲಿ, ಅಥವಾ ನಮ್ಮ ಆಹಾರ ಪದ್ಧತಿ ಮೇಲಾಗಿರ್ಲಿ, ಅಥವಾ ನಮ್ಮ ಪರ್ಸನಲ್ ಲೈಫ್ ಸಪ್ರೇಟ್ ಆಗಿ ಅಥವಾ ಪ್ರೊಫೆಷನಲ್ ಲೈಫ್ನ ಸಪ್ರೇಟ್ ಆಗಿ ಇಟ್ಕೊಳ್ಳೋದಾಗಿರ್ಲಿ, ಮತ್ತೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರ್ಲಿ, ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಲಿ, ಇದ್ಯಾವುದನ್ನು ನಾವು ಮಾಡ್ತಿಲ್ಲ. ಇದೆಲ್ಲಾನು ಮಾಡಬೇಕು. ಕೆಲವೊಂದ್ಸರಿ ಕೆಲವ್ರು ಹೇಳ್ತಾರೆ ನಮ್ಗೆ ಫ್ಯಾಮಿಲಿಗೆ ಟೈಮೇ ಇಲ್ಲ ಅಂತೇಳಿ. ಆ ಥರ ಅಂತ ಹೇಳಿ ಒಂದಿನ ರಜಾ ಹಾಕೋದು, ಮತ್ತೊಂದು ದಿನ ಏನೋ ಮಾಡ್ಬಿಟ್ಟು ಅವ್ರನ್ನೆಲ್ಲ ಹೊರಗಡೆ ಹೋಗಿ ಏನೋ ತಿನ್ನಿಸ್ಕೊಂಬರೋದು ಅಥವಾ ಇನ್ನೇನೋ ಮಾಡ್ಕೊಂಡ್ಬಂದ್ಬಿಟ್ರೆ ಅದು ಕ್ವಾಲಿಟಿ ಟೈಮ್ ಅಲ್ಲ. ಕ್ವಾಲಿಟಿ ಟೈಮ್ ಅಂತಂದ್ರೆ ಹೆಂಗೆ ಅಂತಂದ್ರೆ ಮನೇಲೇ ಇದ್ರೂ ಸರಿನೇ, ಜೊತೆಗೆ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡೋಂಥದ್ದು ಅಥವಾ ಕೂತ್ಕೊಂಡು ಮಾತಾಡೋದು, ಅವರು ಒಬ್ರ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಂಥದ್ದು, ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಂಥದ್ದು, ಅದನ್ನ ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಿ. ಅದು ಮನೆ ಒಳಗೂ ಮಾಡ್ಬೋದು, ಮನೆ ಹೊರಗೂ ಕೂಡ ಮಾಡ್ಬೋದು. ಅದನ್ನ ನೀವು ಹೇಗೆ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವಸ್ತುಗಳು ಕೊಡ್ಸೋದ್ರಿಂದಾಗಿ ಅದು ಟೈಮ್ ಸ್ಪೆಂಡ್ ಆಗಲ್ಲ ಅದು ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ನಾನು ಆಗಲೇ ಹೇಳ್ದಂಗೆ ದಿನನಿತ್ಯ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು, ಸರಿಯಾದ ಆಹಾರ ಪದ್ಧತಿನ ಉಪಯೋಗಿಸ್ಕೋಬೇಕು, ಹಾಗೆ ಆತ್ಮಾವಲೋಕನ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನ ಮಾಡೋದ್ರ ಜೊತೆಗೆ ನಾವು WHO
ಲೈಫ್ ಸ್ಕಿಲ್ಸ್ Guide. ಇದೆ. ಹ್ಮ್. ಅವುಗಳನ್ನ ಕೂಡ ನಾವು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು. ಸೊ ಅದರಲ್ಲಿ ಒನ್ ಆಫ್ ದಿ ಪಾರ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಹೌದು ಇದೆ. ಸೊ ಆ ಸಂಚಿಕೆಗಳನ್ನ ನಾವು ಮಾಡಿದ್ದೀವಿ. ಅವುಗಳನ್ನ ನೋಡಿದ್ರೆ ಮತ್ತಷ್ಟು ನಿಮಗೆ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ. ಸರಿನಾ? ಸೊ ಹಾಗೆ ಈಗ ನಮ್ಮ ದೈನಂದಿನ ಚಟುವಟಿಕೆಗೆ ಅಂತ ಬಂದ್ರೆ, ಸೊ ಅರ್ಧ ಪಾರ್ಟ್ ಅಂದ್ರೆ ನಮ್ಮ ಅರ್ಧ ಟೈಮು ಸ್ಲೀಪ್ ಅಲ್ಲೇ ಕಳಿತೀವಿ. ಸೊ ನಿದ್ರೆ ಮಾಡೋದಕ್ಕೂ ಒಂದು ರೀತಿ ನೀತಿ ಅನ್ನೋದು ಇರುತ್ತಾ, ಅಥವಾ ಅದನ್ನ ಹೇಗೆ ಫಾಲೋ ಮಾಡ್ಬೇಕು ನಾವು, ಅದರಿಂದ ಫಾಲೋ ಮಾಡಿಲ್ಲ ಅಂದ್ರೆ ಏನೇನಾಗ್ಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮ್ಮ ಅರ್ಧ ಸಮಯ ಅಂತಲ್ಲ, ಸಾಮಾನ್ಯವಾಗಿ 7ರಿಂದ 8 ಅವರ್ಸ್ ಆದ್ರೂ ನಿದ್ದೆ ಮಾಡೇ ಮಾಡ್ತೀವಿ. ನಿದ್ರೆ ಮಾಡ್ತೀವಿ. ಹ್ಮ್. ಸರಿನಾ? ಮಗು ಆಗಿದ್ದಾಗ ಅದು ನಿದ್ರೆ ಸಮಯ ಜಾಸ್ತಿ ಇರುತ್ತೆ, ಬೆಳೀತಿದ್ದಂಗೆ ಅದು ನಿದ್ರೆ ಸಮಯ ಕಡಿಮೆ ಆಗುತ್ತೆ. ಹ್ಮ್. ಸೊ ನಾನು ಅಷ್ಟವರು ಇಷ್ಟವರು ಅಂತ ಹೇಳಕ್ ಹೋಗೋದಿಲ್ಲ. ಸಾಮಾನ್ಯವಾಗಿ 7ರಿಂದ 8 ಅವರ್ ಒಬ್ಬ ಅಡಲ್ಟ್ಗೆ ನಿದ್ರೆ ಇಂಪಾರ್ಟೆಂಟ್, ಬೇಕು. ನಿದ್ರೆ ಬೇಕು. ಹ್ಮ್. ಬರೀ ಟೈಮ್ ಆನ್ ಮಾಡ್ಕೊಂಡು ನಾನು ಬೆಡ್ ಮೇಲೆ ಮಲಗಿದೆ ಅಂತಲ್ಲ, ಹ್ಮ್. ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಪ್ರಶಾಂತವಾಗಿ ನಿದ್ರೆ ಮಾಡೋಂಥದ್ದು. ನಮ್ಮ ದೇಹ ಬೆಳಗ್ಗೆಯಿಂದ ಸಂಜೆವರೆಗೂ ದಣದೇ ಇರುತ್ತೆ. ಅದರ ಒಂದಷ್ಟು ಟಾಕ್ಸಿಕ್ಸ್ ಎಲ್ಲ ಉತ್ಪತ್ತಿ ಆಗಿರುತ್ತೆ, ಅದೆಲ್ಲವೂ ಕೂಡ ಕಡಿಮೆ ಆಗಬೇಕು. ಅದೆಲ್ಲ ದೇಹದಿಂದ ಹೊರಗೆ ಹೋಗ್ಬೇಕು. ಹಾಗೆ ಅದು ದೇಹದ ಅಂಗಾಂಗಗಳಿಗೆ ಇದು ಏನಂತ ವಿಶ್ರಾಂತಿ ಬೇಕು. ನೀವು ಗಾಡಿ ಓಡಿಸಿದಾಗ ಇಂಜಿನ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಬೇಕಲ್ಲ, ಹಾಗೆ ದೇಹಕ್ಕೂ ಕೂಡ ರೆಸ್ಟ್ ಬೇಕಾಗತ್ತೆ. ಅದರಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಿದ್ರೆದು ಸಮಸ್ಯೆ ಕಾಡ್ತಾ ಇರುತ್ತೆ. ಅಂದ್ರೆ ಈ ವ್ಯಾಯಾಮ, ಈ ಸ್ಟ್ರೆಸ್ನ ಸರಿಯಾಗಿ ಮ್ಯಾನೇಜ್ ಮಾಡೋದ್ರಿಂದ ನಮ್ಮ ನಿದ್ರೆ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಏನದು ಮಲಗೋ ಕೋಣೆಯ ವಾತಾವರಣನೂ ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಊಟ ಸರಿಯಾದ ಸಮಯದಲ್ಲಿ ಊಟ ಮಾಡಿ ಒಂದು ಸಾಕಷ್ಟು ಸಮಯ ಗ್ಯಾಪ್ ಕೊಟ್ಟು ಮಲಗಬೇಕಾಗತ್ತೆ. ಮತ್ತೆ ಈ ಮೊಬೈಲ್ ಅಥವಾ ಸ್ಕ್ರೀನ್ ಟೈಮ್ ಏನು ಅಂತ ಹೇಳ್ತೀವಲ್ಲ, ಅಥವಾ ಟಿವಿನಾದ್ರೂ ಆಗಿರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನಾದ್ರೂ ಕೂಡ ನಾವು ಅದನ್ನ ನೋಡಬಾರ್ದು. ಒಂದು ಅರ್ಧ ಗಂಟೆ ಮುಂಚೆ ಬೆಡ್ ಮೇಲೆ ಇರಬೇಕು, ರಿಲ್ಯಾಕ್ಸ್ ಮಾಡಬೇಕು. ಅಲ್ಲೋಗಿ ಬುಕ್ ಓದೋದ ಮತ್ತೊಂದು ಮಾಡೋದ ಇಲ್ಲ, ರಿಲ್ಯಾಕ್ಸ್ ಮಾಡಬೇಕು. ನಮ್ಮ ಆಲೋಚನೆಗಳು ಕಡಿಮೆ ಆಗ್ತಿದಂಗೆನೆ ಆಟೋಮೆಟಿಕ್ ಆಗಿ ನಿದ್ರೆ ಬಂದ್ಬಿಡತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ಈ ತರ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದಾಗ ಬಲವಂತವಾಗಿ ಈ ವಿಚಾರಗಳನ್ನ ಅಂದ್ರೆ ಈ ರೊಟೀನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿದಾಗ ಅದು ಅಭ್ಯಾಸ ಆಗಿ ದೇಹಕ್ಕೆ ಅದು ಹೊಂದ್ಕೊಬಿಡುತ್ತೆ. ಮತ್ತೆ ನಾವು ಪ್ರತಿನಿತ್ಯ ಒಂದೇ ಸಮಯದಲ್ಲಿ ಮಲಗೋ ಅಂತ ಅಭ್ಯಾಸನ ನಾವು ಮಾಡ್ಕೋಬೇಕಾಗುತ್ತೆ. ಸರ್, ಇವಾಗ ನಿದ್ದೆ ಮಾಡ್ಬೇಕಾದ್ರೆ ನಗೋದು, ಪಕ್ಕದಲ್ಲಿರೋರ್ಗೆ ಹೊಡೆಯೋದು, ಜಾಡ್ಸಿ ಒದಿಯೋದು, ಆ ಥರ ಮಾಡೋದು ಏನಕ್ಕೆ ಅಂತ ಗೊತ್ತಾಗಿದೆ, ತಿಳಿಸ್ಕೊಡ್ತೀರಾ? ಅಂದ್ರೆ ಅವರಲ್ಲಿ ಸ್ವಲ್ಪ ಕ್ವಾಲಿಟಿ ಆಫ್ ಸ್ಲೀಪ್ ಕಡಿಮೆ ಇರುತ್ತೆ ಅಂತ. ಈ ನಮ್ಮ ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸ್ಲೀಪ್ ಇರುತ್ತೆ. ಸೊ ಅವರು ಕನ್ಸು ಕಾಣ್ತಾ ಇರ್ತಾರೆ. ಕನ್ಸು ಕಾಣ್ತಿದ್ದಾಗ ಅದು ಆ ಥರ ಆಗುತ್ತೆ. ಅದು ಸ್ಟೇಜ್, ಅದು ಡೀಪ್ ಸ್ಲೀಪ್ ಹೋಗುತ್ತೆ, ಪುನಃ ಕನ್ಸು ಕಾಣುತ್ತೆ, ಸ್ಟೇಜ್ ಬರುತ್ತೆ, ಆ ಥರ ಇರುತ್ತೆ. ಬಟ್ ಅವರು ಸ್ವಲ್ಪ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿದ್ರೆ ಸರಿ ಹೋಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ನಾವು ಏನು ಓದ್ತಾ ಇರ್ತೀವಿ, ಏನು ನೋಡ್ತಿರ್ತೀವಲ್ಲ, ಅದೇ ನಮಗೆ ಕನಸಿನ ರೂಪದಲ್ಲಿ ಅದು ಬೀಳಕ್ಕೆ ಶುರು ಆಗುತ್ತೆ. ಅದಕ್ಕೆ ಕನಸಲ್ಲಿ ಹೇಗೆ ಇರುತ್ತೆ ಅಂತಂದ್ರೆ, ಅದು ವಿಚಿತ್ರವಾಗಿರುತ್ತೆ. ಅದು ಕನಸಿಗೆ ಅರ್ಥ ತರ ಏನು ಇರೋದಿಲ್ಲ. ಹೌದು, ಕೆಲವೊಮ್ಮೆ ಗೊತ್ತೇ ಆಗಲ್ಲ ಅದು ಏನ್ ಬಂದಿರುತ್ತೆ ಅಂತಾನೆ ಮಾರ್ನಿಂಗ್ ಅಷ್ಟಲ್ಲಿ ನೆನಪಿರಲ್ಲ. ಅದು ಬರೋದಿಲ್ಲ. ಅದು ಆಕ್ಚುಲಿ ಕಡೆದು ಮಾತ್ರ ನಮಗೆ ಕನಸು ಅಂತ ಅನ್ಸುತ್ತೆ. ಎಲ್ಲೋ ನಡೆದಿರೋ ಏನೋ ವಿಚಾರ, ಇನ್ನೇನೋ ಒಂದು, ಅದು ಮನಸ್ಸು ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ರೀತಿ ಅದು ಕನಸೋದು. ಕನಸು ಬರೋದ್ರಿಂದ ಏನು ಸಮಸ್ಯೆ ಏನಿಲ್ಲ. ಆದ್ರ ಸ್ವಲ್ಪ ಕ್ವಾಲಿಟಿ ಆಫ್ ಸ್ಲೀಪ್ ಅಥವಾ ಇದು ಬೆಡ್ ಟೈಮ್ ಆಕ್ಟಿವಿಟೀಸ್ನ ಕಡಿಮೆ ಮಾಡಿದಾಗ ಅಥವಾ ನಿಲ್ಲಿಸಿದಾಗ ಆ ರೀತಿ ಸಮಸ್ಯೆ ಆಗೋದು ನಿಲ್ಲುತ್ತೆ. ನಮ್ಮ ಮನಸ್ಸಿನ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು? ಒಳ್ಳೆ ಪ್ರಶ್ನೆ. ಈಗ ನಾವು ಅವಾಗ್ಲಿಂದ ನೋಡ್ಕೊ ಬಂದ್ವಿ ಮಾನಸಿಕ ಸಮಸ್ಯೆ ಏನು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ, ಸ್ಲೀಪ್, ಅದೆಲ್ಲ ನಾವು ನೋಡ್ತಾ ಬಂದ್ವಿ ಅಲ್ವಾ. ಸೊ ಸಾಮಾನ್ಯವಾಗಿ ವ್ಯಕ್ತಿ ಅವನು ಬೆಳಗ್ಗೆನೇ ಮಾಡಬೇಕು, ಸಂಜೆನೇ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ವಿಚಾರಗಳನ್ನ ಅವರು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು. ಮೊಟ್ಟ ಮೊದಲನೇದು ದೇಹಕ್ಕೆ ವ್ಯಾಯಾಮ. ಅದು ನೀವು ನಾರ್ಮಲ್ ಎಕ್ಸಸೈಸ್ ಆದ್ರೂ ಆಗಿರ್ಬೋದು, ಯೋಗದಿಂದನಾದ್ರೂ ಕೂಡ ಮಾಡ್ಬೋದು. ಸರಿನಾ? ಆಮೇಲೆ ಮನಸ್ಸಿಗೆ ವ್ಯಾಯಾಮ.
ಮನಸ್ಸಿಗೆ ವ್ಯಾಯಾಮ ಬರೋದು ನಿಮಗೆ ಒಂದು ಪ್ರಾಣಾಯಾಮ ಮತ್ತೊಂದು ಧ್ಯಾನ. ಪ್ರಾಣಾಯಾಮದಲ್ಲಿ ನಿಮಗೆ ದೇಹಕ್ಕೂ ಆಗುತ್ತೆ, ಹಾಗೆ ಮನಸ್ಸಿಗೂ ಕೂಡ ಅದು ವ್ಯಾಯಾಮ ಆಗುತ್ತೆ. ತರ ಆಗುತ್ತೆ. ಧ್ಯಾನ ಸಂಪೂರ್ಣವಾಗಿ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಮತ್ತೆ ಈ ಜೀವನ ಕೌಶಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಇನ್ಕ್ಲೂಡಿಂಗ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಸೇರಿ. ಗುಡ್ ಸ್ಲೀಪ್. ನಮ್ಮ ಆಹಾರ ಪದ್ಧತಿ ಸರಿಯಾಗಿರ್ಬೇಕು. ಆಯುರ್ವೇದದಲ್ಲಿ ಒಂದು ಮಾತಿದೆ ಆಹಾರದ ಬಗ್ಗೆ. ಮಿತವಾಗಿ ಅಂತ ಆಹಾರ, ಮಿತವಾಗಿ ಸಮಯಕ್ಕೆ ಅನುಗುಣವಾಗಿ ಅಥವಾ ಸಮಯಕ್ಕೆ ತಕ್ಕಂತೆ ನಾವು ಆಹಾರ ಸೇವಿಸ್ಬೇಕು ಅಂತ. ಸರಿನಾ? ಸೊ ಇದನ್ನ ನಾವು ಫಾಲೋ ಮಾಡೋದ್ರ ಜೊತೆಗೆ ನ್ಯೂಟ್ರಿಷಿಯಸ್ ಫುಡ್ನ ನಾವು ಜಾಸ್ತಿ ಸ್ವೀಕರಿಸ್ಬೇಕು. ಕನ್ಸ್ಯೂಮ್ ಮಾಡಬೇಕು. ಹಾ. ಎಲ್ಲ ಈ ಫ್ರೈಡ್ ಐಟಮ್ಸ್ ಆಗಿರಲಿ ಅಥವಾ ಬೇಕ್ರಿ ಐಟಮ್ಸ್ ಆಗಿರಲಿ, ತುಂಬಾ ನಾನು ತಿನ್ನಬಾರ್ದು ಅಂತ ಏನು ಹೇಳ್ತಿರಲ್ಲ, ಅಥವಾ ಈ ಪ್ರಿಸರ್ವೇಟಿವ್ ಫುಡ್ಸ್, ಹೊರಗಿನ ಆಹಾರಕ್ಕಿಂತ ಹೆಚ್ಚಾಗಿ ಮನೆಯ ಆಹಾರ ತುಂಬಾ ಒಳ್ಳೇದು. ಹಂಗನ್ಬಿಟ್ಟು ಮನೆಯಲ್ಲಿ ಎಲ್ಲ ತರ ಎಣ್ಣೆ ಕರೆದಿರೋ ಪದಾರ್ಥಗಳನ್ನೆಲ್ಲ ಮಾಡೋದು ಎಷ್ಟು ಬೇಕೋ ಅಷ್ಟು. ಸರಿನಾ? ಯಾಕಂದ್ರೆ ಈ ನಾಲ್ಗೆ ತುದಿ ಅಷ್ಟೇನೆ ನಮ್ಗೆ ಟೇಸ್ಟ್ ಇರೋದು. ಅದ್ರ ಒಳಗಡೆ ಹೋದಾಗ ಅದಕ್ಕೆ ಇಲ್ಲ ಇದು ಪಿಜ್ಜಾ ನನಗೆ ಸಪ್ರೇಟ್ ಆಗಿ ಸ್ಪೆಷಲ್ ಎಂಟ್ರಿ ಕೊಡ್ಬೇಕು ಅಥವಾ ಜೀರ್ಣ ಮಾಡ್ಬೇಕು ಆ ಥರ ಏನಿಲ್ಲ. ಸರಿನಾ? ನಮ್ಮ ಆಹಾರದಲ್ಲಿ ಸಾಕಷ್ಟು ಹಣ್ಣು ಸೊಪ್ಪು ತರಕಾರಿಗಳನ್ನ ಉಪಯೋಗಿಸೋದನ್ನ ಅಭ್ಯಾಸ ಮಾಡ್ಕೊಂಡು ನ್ಯೂಟ್ರಿಷನಲ್ ಬ್ಯಾಲೆನ್ಸ್ A to Z ಏನು ವಿಟಮಿನ್ಸ್ ಇದೆಯಲ್ಲ ಅವುಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ನೋಡ್ಬೇಕು. ಮತ್ತೆ ಪ್ರೊಫೆಷನಲ್ ಲೈಫು ಪರ್ಸನಲ್ ಲೈಫ್ನ ಸಪ್ರೇಟ್ ಆಗಿ ಇಟ್ಕೋಬೇಕು. ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು. ಕ್ವಾಲಿಟಿ ಟೈಮ್ ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಪರಸ್ಪರ ಸಂಬಂಧಗಳನ್ನ ವೃದ್ಧಿ ಮಾಡ್ಕೊಳ್ಳೋಂಥ ಸಮಯನ ಕಳಿಬೇಕಾಗುತ್ತೆ. ಹಾಗೇನೆ ಫ್ಯಾಮಿಲಿಯವರು ಕೂಡ ಒಬ್ಬ ವ್ಯಕ್ತಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಕೂಡ ಅಂದ್ರೆ ಅದು ಟೂ ವೇ ಕಮ್ಯುನಿಕೇಶನ್, ಬರೀ ಒಂದ್ ಸೈಡ್ ಅಷ್ಟೇ ಅಲ್ಲ. ಮತ್ತೆ ಅಸರ್ಟಿವ್ನೆಸ್ ಅಂದ್ರೆ ನಮಗೆ ಕೋಪದಲ್ಲಿ ಹೇಳೋಂಥ ವಿಚಾರನ ಅವ್ರಿಗೆ ಮನಸ್ಸಿಗೆ ತಾಕೋ ರೀತಿಲಿ, ಕೋಪ ಇಲ್ದೇನೆ ರೀತಿಲಿ ಹೇಳೋದನ್ನ ಅಭ್ಯಾಸ ಮಾಡಬೇಕು. ಸೊ ದಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ವಿತೌಟ್ ಹರ್ಟಿಂಗ್ ದಟ್ ಪರ್ಸನ್ ಅಂತ ಹೇಳ್ತಾರೆ. ಸೊ ನೀವು ಹೇಳಿದಷ್ಟು ಖುಷಿ ನಿಮಗೆ, ಹಾಗೆ ಆ ವ್ಯಕ್ತಿಗೆ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ, ಅವರ ಎಮೋಷನ್ಗೆ ಡ್ಯಾಮೇಜ್ ಆಗದೆ ಇರೋ ತರ ನಮ್ಮ ಫೀಲಿಂಗ್ಸ್ ಲೈಕ್ ನಮ್ಮ ಏನ್ ಡಿಮ್ಯಾಂಡ್ ಇದೆ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಹೌದು. ಮತ್ತೆ ನಮ್ಮ ಹಾಬೀಸ್ನ ಕಂಟಿನ್ಯೂ ಮಾಡೋದು. ಸಾಮಾನ್ಯವಾಗಿ ಕೆಲಸದ ಬಿಸಿಲಿ ನಾವು ಹಾಬೀಸ್ನ ಬಿಟ್ಬಿಡ್ತೀವಿ. ಹೌದು. ಸೊ ನಮ್ಮ ಖುಷಿ ಅದನ್ನ ಕಂಟಿನ್ಯೂ ಮಾಡಬೇಕು. ಮತ್ತೆ ಅದು ಫ್ಯಾಮಿಲಿ ಆಗಿರಲಿ, ಪಾರ್ಟ್ನರ್ ಆಗಿರಲಿ, ಯಾರೇ ಆಗಿರಲಿ, ವರ್ಕ್ ಲೈಫ್ ಫ್ರೆಂಡ್ ಆಗಿರಲಿ, ಯಾರೇ ಆಗಿರಲಿ, ಪ್ರತಿಯೊಬ್ಬರಿಗೂ ಈ ಪ್ರೈವೇಟ್ ಟೈಮ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಆ ಪ್ರೈವಸಿ ಅನ್ನೋದು, ಆ ಪ್ರೈವೇಟ್ ಟೈಮ್ ಅನ್ನೋದು ಆ ವ್ಯಕ್ತಿಗಳಿಗೆ ಕೊಡಬೇಕು. ಮತ್ತೆ ಅದನ್ನ ಜೊತೆಲಿರೋರು ಕೂಡ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಸರಿನಾ? ಸೊ ಅದ್ರ ಜೊತೆಗೆ ಯಾಕಂದ್ರೆ ಆ ಪ್ರೈವೇಟ್ ಟೈಮಲ್ಲಿ ಅವರ ಆತ್ಮಾವಲೋಕನೆ ಮಾಡ್ಕೊಳ್ತಾರೆ. ಪ್ರೈವೇಟ್ ಟೈಮ್ ಅಂದಿದ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು. ಕರೆಕ್ಟ್. ನಮ್ಮ ಮನಸ್ಸಿನ ಜೊತೆಗೆ ನಾವು, ನಿಮ್ಮ ಮನಸ್ಸಿನ ಜೊತೆಗೆ ನೀವಿರೋದು, ಆತ್ಮಾವಲೋಕನೆ ಮಾಡ್ಕೊಳ್ಳೋದು, ಅಥವಾ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಹಾಬೀಸ್ಗೂ ಕೂಡ ಅದರ ಸಮಯ ಕೊಡೋಂಥದ್ದು, ಈ ಥರ ಮಾಡೋದು. ಮತ್ತೆ ನೀವು ಕೇಳೋದಂಗೆ ಸ್ಲೀಪ್ ಹೈಜಿನ್ ಫಾಲೋ ಮಾಡೋಂಥದ್ದು. ಮತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ 3 ವಿಚಾರಗಳು, ಅದರಲ್ಲಿ ಏನಾದ್ರು ಸಮಸ್ಯೆಗಳಾಯ್ತು ಅಂತಂದ್ರೆ ಪ್ರೊಫೆಷನಲ್ ಹೆಲ್ತ್ನ ತಗೊಳ್ಳೋದು. ಫಸ್ಟ್ ಕೌನ್ಸಿಲಿಂಗ್ಗೆ ಹೋದ್ರೆ ಬೆಸ್ಟು. ಅಲ್ಲಿ ನಿಮ್ಗೆ ಏನಾದ್ರು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತಂದ್ರೆ ಒಬ್ಬ ಕೌನ್ಸಿಲರ್ ಅಥವಾ ಸೈಕಾಲಜಿಸ್ಟ್ ಯಾರು ಇದ್ದಾರಲ್ಲ ಅವರು ರೆಫರ್ ಮಾಡ್ತಾರೆ ಸೈಕಾಟ್ರಿಸ್ಟ್ ಹತ್ರ. ಸೊ ಅಲ್ಲಿ ನೀವು ಸೈಕಿಯೋಥೆರಪಿ ತಗೋಬಹುದು, ಮೆಡಿಕೇಶನ್ಸ್ ತಗೋಬಹುದು. ಸೈಕಾಲಜಿಸ್ಟ್ ಹತ್ರ ಅಥವಾ ಕೌನ್ಸಿಲರ್ ಹತ್ರ ಸೈಕೋಥೆರಪಿ ತಗೊಳ್ಳೋದ್ರಿಂದ ಸಮಸ್ಯೆಗಳು ಸರಿ ಹೋಗುತ್ತೆ. ಹಾಗೆ ನಿಮ್ಮನ್ನು ನೀವು ಜಾಸ್ತಿ ಅರ್ಥ ಮಾಡ್ಕೊಳಕ್ಕೂ ಆಗುತ್ತೆ. ಇದಿಷ್ಟು ಸಾಮಾನ್ಯವಾಗಿ ಫಾಲೋ ಮಾಡಿದ್ರೆ ಸಾಕು. ನಮ್ಮ ಮನಸ್ಸಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ದೇಹದ ಆರೋಗ್ಯನೂ ಚೆನ್ನಾಗಿರುತ್ತೆ. ದೇಹ ಸಮಸ್ಯೆ ಆಯ್ತು ಅಂತಂದ್ರೆ ಮನಸ್ಸಿಗೆ ಸಮಸ್ಯೆ ಆಗುತ್ತೆ, ಮನಸ್ಸಿಗೆ ಸಮಸ್ಯೆ ಆಯ್ತು ಅಂದ್ರೆ ದೇಹಕ್ಕೂ ಸಮಸ್ಯೆ ಆಗುತ್ತೆ. ಎರಡು ಇಂಟರ್ ಕೋಆರ್ಡಿನೇಷನ್ ಇರುತ್ತೆ ಎರಡು. ಹೌದು. ಬೇರೆ ಏನಾದ್ರು ಇದೆಯಾ? ಸೊ ನಿಮ್ಮಿಂದ ತುಂಬಾ ವಿಚಾರಗಳು ನಾವ್ ಇವತ್ತು ತಿಳ್ಕೊಂಡಂಗಾಯ್ತು ಸರ್. ಆಕ್ಚುಲಿ ನಮ್ಮ ಜನತೆಗೆ ಹೇಳ್ಬೇಕಂತ ಅಂದ್ರೆ ಬೇರೆಯವ್ರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಿರ್ತಾರೆ. ನಮ್ಮ ಮನಸ್ಸಿನ ಬಗ್ಗೆ, ನಮ್ಮ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿದ್ರೆ ಮೇ ಬಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಬೋದು.
ಸೊ ನಮಗಿದ್ದಂತಹ ಎಲ್ಲ ಕ್ವಶನ್ಸಿಗೂ ನಮ್ಮ ಡಾಕ್ಟರ್ ಮಧು ಕರ್ನಾಟಕ ಅವರು ತುಂಬ ಚೆನ್ನಾಗೇನೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗೇನೆ ನಮಗೆ ಆನ್ಸರ್ಸ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಸೊ ಮತ್ತೆ ಏನಾದ್ರು ಕ್ವಶನ್ಸ್ ಇದ್ರೆ ನಿಜವಾಗ್ಲೂ ನಾವು ನಿಮ್ಮ ಹತ್ರ ಮತ್ತೆ ಬರ್ತೀವಿ. ನಿಮ್ಮಿಂದ ಏನ್ ಸೊಲ್ಯೂಷನ್ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಸ್ ಅ ಲೈಕ್ ನೀವು ನೋಡ್ತಿರೋ ಪ್ರಪಂಚದಲ್ಲಿ ನಾವು ಹೇಗೆ ನಮ್ಮನ್ನ ಅಳವಡಿಸ್ಕೊಬೇಕು ಅನ್ನೋದನ್ನ ನೀವು ನಮಗೆ ತಿಳಿಸ್ಕೊಡ್ತೀರ ಅನ್ನೋ ಭರವಸೆಯಿಂದ ನಾವು ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿ. ಥ್ಯಾಂಕ್ಸ್.